Hello everyone, good morning. Hope I am audible and screen is visible. Yes, ಸ್ಟಾರ್ಟ್ ಮಾಡೋಣ. ನಿನ್ನೆ ಯಾವ ಟಾಪಿಕನ್ನು ನಾವು ಸ್ಟಡಿ ಮಾಡಿದ್ದೀವಿ ನೆನಪಿದೆಯಾ? ಹಿಂದಿನ ವಿಡಿಯೋಗಳಲ್ಲಿ ಒಂದು ಸಾರಿ ಸಿಲೆಬಸ್ ಇರೋ ಕೀವರ್ಡನ್ನು ಸರಿಯಾಗಿ ನೋಡ್ಕೊಳ್ತಾ ಹೋಗಿ. ಪ್ರತಿದಿನ ಸಿಲೆಬಸನ್ನು ನೋಡಲೇಬೇಕು. ಅದರಲ್ಲೂ ಯಾವ ಟಾಪಿಕ್ ಕಂಪ್ಲೀಟ್ ಆಗಿದೆಯೋ ಅದಂತೂ ನೋಡಲೇಬೇಕು. ಇಲ್ದಿದ್ರೆ ಕರೆಂಟ್ ಅಫೇರ್ಸಲ್ಲಿ ಅದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಿಲೆಬಸ್ ಖಂಡಿತ ಪ್ರತಿಯೊಂದು ವರ್ಡು ಗೊತ್ತಿರಬೇಕು. ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ ಬೈ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಆ್ಯಂಡ್ ದಿ ಪರ್ಫಾರ್ಮೆನ್ಸ್ ಆಫ್ ದೀಸ್ ಸ್ಕೀಮ್ಸ್, ಮೆಕ್ಯಾನಿಸಮ್ಸ್, ಲಾಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬಾಡೀಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ದಿ ಪ್ರೊಟೆಕ್ಷನ್ ಆ್ಯಂಡ್ ಬೆಟರ್ಮೆಂಟ್ ಆಫ್ ದೀಸ್ ವಲ್ನರಬಲ್ ಸೆಕ್ಷನ್ಸ್. ಈ ಸಿಲೆಬಸ್ ಪಾರ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಸಿಲೆಬಸ್ ಕೀವರ್ಡಿನ ಅರ್ಥ: issues relating to development and management of social sector or services, relating to health, education, human resources, issues relating to poverty and hunger. ಸೋಷಿಯಲ್ ಜಸ್ಟಿಸ್ಸಿನ ಸಿಲೆಬಸ್ಸು. ಪ್ರತಿದಿನ ನೋಡ್ತಾ ಹೋಗಿ. ನ್ಯೂಸ್ ಬಂದಾಗ ಯಾವುದಾದ್ರೂ ನ್ಯೂಸನ್ನು ನೀವು ಓದ್ತಾ ಇರಬೇಕಾದ್ರೆ ಅಥವಾ ಯಾವುದಾದ್ರೂ ಅನಾಲಿಸಿಸನ್ನು ಕೇಳ್ತಾ ಇರಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಬರುತ್ತೆ, ಅದನ್ನು ಇಲ್ಲಿ ನಾನು ಕನೆಕ್ಟ್ ಮಾಡಬಹುದಾ ಅಂತ ನೋಡಿ. ಎಸ್, ಸೊ ನಿನ್ನೆ ಏನೇನು ಸ್ಟಡಿ ಮಾಡ್ತಾ ಹೋಗಿದ್ವಿ? ಫಸ್ಟು ಮೇನ್ ಟಾಪಿಕ್ ನಾವು ನೋಡಿದ್ದು ವಲ್ನರಬಲ್ ಸೆಕ್ಷನ್ ಅಂತಂದರೆ ಏನು, ಯಾರ್ಯಾರು ಬರ್ತಾರೆ ಅದರಲ್ಲಿ, ಕ್ಯಾಟಗರಿ ನೋಡಿದ್ವಿ ಅಲ್ವಾ. ವೆಲ್ಫೇರ್ ಸ್ಟೇಟ್ ಅಂತಂದರೆ ಏನು, ವೆಲ್ಫೇರ್ ಸ್ಕೀಮ್ಸ್ ಅಂತಂದರೆ ಏನು ನೋಡಿದ್ದೀವಿ. ಮತ್ತು ಕಾನ್ಸ್ಟಿಟ್ಯೂಷನ್ ಹೇಗೆ ಇದನ್ನು ಸಪೋರ್ಟ್ ಮಾಡ್ತಾ ಇದೆ, ಭಾರತದಲ್ಲಿ ಈ ವೆಲ್ಫೇರ್ ಅನ್ನೋ ಕಾನ್ಸೆಪ್ಟು ಹೇಗೆ ಇವಾಲ್ವ್ ಆಯಿತು, ವೆಲ್ಫೇರಿಗೂ ಡೆವಲಪ್ಮೆಂಟಿಗೂ ಡಿಫ್ರೆನ್ಸ್ ಏನು, ಭಾರತದ ವೆಲ್ಫೇರ್ ಆರ್ಕಿಟೆಕ್ಚರ್ ಹೇಗಿದೆ, ಸ್ಕೀಮ್ಸ್ಗಳು ಯಾಕೆ ಬೇಕು, ಮತ್ತು ಮೇಜರ್ ಡೈಮೆನ್ಷನ್ ವೆಲ್ಫೇರ್ ಇದು ನೋಡ್ತಾ ಹೋಗಿದ್ವಿ. ಫುಡ್ ಸೆಕ್ಯೂರಿಟಿ ಆಗಿದೆ. ಅದಾದಮೇಲೆ ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ. ಅಲ್ಲಿ ನರೇಗಾ, ಗ್ರಾಮ್ಜಿ ಆ್ಯಕ್ಟು, VB ಗ್ರಾಮ್ಜಿ ಆ್ಯಕ್ಟು, ಅದ್ರ ಬಗ್ಗೆ ಇರುವಂಥ ಡಿಬೇಟನ್ನು ನೀವೆಲ್ಲರೂ ಕೇಳಿರಬಹುದು ಅಂತ ಅಂದ್ಕೊಳ್ತೇನೆ. ಒಂದು ಐಡಿಯಾ ಬಂದಿದೆ ಅಲ್ವಾ. ಎಸ್, ನೆಕ್ಸ್ಟು ಹೆಲ್ತ್ ಸೆಕ್ಯೂರಿಟಿ. ಏನೇನಾಯಿತು? ಫುಡ್ ಆಯಿತು, ಎಂಪ್ಲಾಯ್ಮೆಂಟ್ ಆಯಿತು, ಈಗ ಹೆಲ್ತ್ ಬಗ್ಗೆ ನೋಡೋಣ. ಇದರಲ್ಲಿ ಆಯುಷ್ಮಾನ್ ಭಾರತ್ ಅನ್ನೋದು ಪ್ರಮುಖವಾದಂಥ ಸ್ಕೀಮು, ಸರ್ಕಾರ ತಂದಿರುವಂತಹ ಪ್ರಮುಖ ಕ್ರಮ. ಇದರ ಕಂಪೋನೆಂಟ್ ಏನು? ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್, PMJAY ಹೆಲ್ತ್ ಇನ್ಶೂರೆನ್ಸ್. ಇದು ಎರಡು ಇದರ ಕಂಪೋನೆಂಟ್. ಡೀಟೇಲ್ ಆಗಿ ಇಲ್ಲಿ ನೋಡೋದು ಬೇಡ, ಈ ಎರಡು ಟಾಪಿಕನ್ನು ಸಪ್ರೇಟಾಗಿ ನಾವು ಆನ್ಸರ್ ರೈಟಿಂಗಲ್ಲಿ ಡಿಸ್ಕಸ್ ಮಾಡೋಣ. ಸೊ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಮತ್ತು PMJAY, ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ. ಗೋಲ್ ಏನಂತಂದರೆ, ಅದು ಮುಖ್ಯವಾಗಿ ಈಗ ನೆನ್ಪಿಟ್ಕೊಳ್ಳಿ, ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಕ್ಯಾಟಾಸ್ಟ್ರೋಫಿಕ್ ಹೆಲ್ತ್ ಎಕ್ಸ್ಪೆಂಡಿಚರ್. ಸಡನ್ನಾಗಿ ನಾವು ಇಷ್ಟು ದಿನ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಲ್ವಾ, ದೊಡ್ಡ ಕಾಯಿಲೆ, ಮಾರಣಾಂತಿಕ ಕಾಯಿಲೆ ಇರಬಹುದು ಅಥವಾ ಕ್ಯಾನ್ಸರ್ನಂತಹ ಕೆಲವೊಂದು ರೋಗಗಳು ಬರಬಹುದು. ಅಂತಹ ಹೆಲ್ತ್ ಇಶ್ಯೂಸ್ ಬಂದಾಗ ಎಕ್ಸ್ಪೆಂಡಿಚರ್ ತುಂಬ ಇರುತ್ತೆ. ಆ ಒಂದು ರೋಗಗಳಿಗೆ ಕೊಡಬೇಕಾದಂತಹ ಔಷಧಿ, ಅದರ ಖರ್ಚು ಜಾಸ್ತಿ ಇರುತ್ತೆ. ಯೂನಿಯನ್ ಕ್ಯಾಬಿನೆಟ್ ಏನು ಮಾಡಿದೆ? PMJAY ಈ ಒಂದು ಸ್ಕೀಮನ್ನು ಈಗ ಎಕ್ಸ್ಪ್ಯಾಂಡ್ ಮಾಡಿದೆ. ಅದನ್ನು ಫ್ರೀ ಕ್ಯಾಶ್ಲೆಸ್ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಫ್ 5 lakh ಪರ್ ಪರ್ಸನ್, ಅಂದರೆ ಯಾರಿಗೆ? ಸೀನಿಯರ್ ಸಿಟಿಸನ್ ಪರ್ ಇಯರ್ ಏಜ್ಡ್ 70 years ಆ್ಯಂಡ್ ಎಬೋ. ಏನು ಹೇಳ್ತಾ ಇದ್ದಾರೆ? ಯಾವುದು ಇದು? PMJAY, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ. PMJAY ಯಾರಿಗೆ? ಸೀನಿಯರ್ ಸಿಟಿಸನ್ಸಿಗೆ ಅಬೋವ್ 70, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ಹಿನ್ನೆಲೆಯಿಂದ ಅವರು ಬಂದಿರಲಿ, ಸೀನಿಯರ್ ಸಿಟಿಸನ್ಸ್ ಏಜ್ಡ್ 70 years ಆ್ಯಂಡ್ ಎಬೋ, 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟವರಿಗೆ ಇರೋದು. ಎಷ್ಟು? 5 lakh ಪರ್ ಇಯರ್, ಒಂದು ವರ್ಷಕ್ಕೆ 5 lakh ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಸೋಷಿಯೋ ಇಕನಾಮಿಕ್ ಸ್ಟೇಟಸ್ ಆರ್ ಇನ್ಕಮ್. ಶ್ರೀಮಂತರು, ಬಡವರು, ಇಂಥ ಯಾವುದೇ ರೀತಿ ಇದರಲ್ಲಿ ಡಿಫರೆನ್ಸ್ ಇಲ್ಲ. ಎಲ್ಲ ಸೀನಿಯರ್ ಸಿಟಿಸನ್ಸಿಗೂ ಇದು ಅಪ್ಲೈ ಆಗುತ್ತೆ. ಮತ್ತು ಅ ನ್ಯೂ ಡಿಸ್ಟಿಂಕ್ಟ್ ಕಾರ್ಡ್ ಇಸ್ ಇಶ್ಯೂಡ್ ಅಂಡರ್ ದಿಸ್ ಎಕ್ಸ್ಪ್ಯಾನ್ಷನ್. ಅಡಿಷ್ನಲಿ ಆಲ್ ಆಶಾ ವರ್ಕರ್ಸ್, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಅಂಗನವಾಡಿ ಹೆಲ್ಪರ್ಸ್, AWH, ಆ್ಯಂಡ್ ನೌ ಕಾಂಪ್ರಹೆನ್ಸಿವ್ಲಿ ಕವರ್ಡ್ ಅಂಡರ್ PMJAY. ಈಗ PMJAY ಇದರ ಒಂದು ಅಡಿಯಲ್ಲಿ ಆಶಾ ಕಾರ್ಯಕರ್ತರು ಇರಬಹುದು, ಅಂಗನವಾಡಿ ಹೆಲ್ಪರ್ಸ್, ಎಲ್ಲರನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಇದ್ದಾರೆ.
ಇದು ಯಾವುದು ಹೆಲ್ತ್ ಸೆಕ್ಯೂರಿಟಿ, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್, PMJ, ಈ ಎರಡು ಮುಖ್ಯವಾದ ಇದರ ಕಾಂಪೋನೆಂಟ್. ನೆಕ್ಸ್ಟ್ ಎಜುಕೇಷನ್ ಆ್ಯಂಡ್ ಹ್ಯೂಮನ್ ಕ್ಯಾಪಿಟಲ್. ಮುಖ್ಯವಾಗಿ ಈ ಒಂದು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಶಿಕ್ಷಣ ಇಲ್ಲದೆ ಇದ್ದರೆ ನಾವು ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ. ಮೊದಲಿಂದಾನು ಈ ಒಂದು ಹೆಸರನ್ನು ಕೇಳ್ಕೊಂಡೇ ಬಂದಿರ್ತೀರಿ. ಸಮಗ್ರ ಶಿಕ್ಷಾ ಅಭಿಯಾನ ಇರಬಹುದು, ಮತ್ತು ಹಿಂದುಳಿದ ವರ್ಗದವರಿಗೆ ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಕಷ್ಟಗಳನ್ನು ಅನುಭವಿಸ್ತಾ ಇರೋರಿಗೆ ಸ್ಕಾಲರ್ಶಿಪ್ಪನ್ನು ತರ್ತಾ ಇರ್ತಾರೆ. ಅದರ ಜೊತೆ ಮಿಡ್ ಡೇ ಮೀಲ್ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. PM ಪೋಷಣ್, ಬೇಟಿ ಬಚಾವೋ ಬೇಟಿ ಪಡಾವೋ, ಈ ಒಂದು ಸ್ಕೀಮ್ನ ಬಗ್ಗೆ ನೀವು ಕೇಳಿರ್ತೀರಿ. ನಿಮಗೆ ಹೋಮ್ವರ್ಕ್ ಏನಂತಂದರೆ ಈ ಸ್ಕೀಮಿನ ಉದ್ದೇಶ ಏನು, ಯಾರಿಗಿದು ಅಪ್ಲೈ ಆಗುತ್ತೆ ತಿಳ್ಕೊಂಡು ಕಮೆಂಟ್ ಮಾಡಬಹುದು ಅಥವಾ ನೀವು ಗ್ರೂಪಲ್ಲಿ ಮೆಸೇಜ್ ಮಾಡಬಹುದು. ಎಜುಕೇಷನ್ ವೆಲ್ಫೇರ್ ಏಮ್ಸ್ ಟು ಬ್ರೇಕ್ ಇಂಟರ್ ಜನರೇಷನಲ್ ಪವರ್ಟಿ. ಈ ಶಬ್ದ ಬಹಳ ಇಂಪಾರ್ಟೆಂಟು. ಇಂಟರ್ ಜನರೇಷನಲ್ ಇದು ಅಂದರೆ ಒಂದು ಕುಟುಂಬದಲ್ಲಿ ಗ್ರ್ಯಾಂಡ್ ಫಾದರ್ ಹೇಗಿರ್ತಾರೆ, ಅಜ್ಜ ಅಂತ ನಾವೇನು ಹೇಳ್ತೇವೆ, ತುಂಬ ಕಷ್ಟದಿಂದ ಬಂದಿರ್ತಾರೆ, ವಾಸಿಸ್ಲಿಕ್ಕೂ ಮನೆ ಇರೋದಿಲ್ಲ, ನಿಧಾನವಾಗಿ ವರ್ಕ್ ಮಾಡ್ತಾರೆ. ಇವರು ಒಂದು ಸಾಮಾನ್ಯ ಗುಡಿಸಲನ್ನು ಕಟ್ಕೊಳ್ತಾರೆ. ನೆಕ್ಸ್ಟು ಫಾದರ್ ಅಂದರೆ ಎರಡನೇ ಜನರೇಷನ್. ಇವರು ಆ ಮನೆಯನ್ನು ಗುಡಿಸಲಿರೋದನ್ನು ಒಂದು ಒಳ್ಳೆ ಬಿಲ್ಡಿಂಗಿಗೆ ಅದನ್ನು ಕನ್ವರ್ಟ್ ಮಾಡಬಹುದು, ಅಥವಾ ಕೃಷಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬಹುದು. ಆದರೂ ಕೆಲವೊಂದು ಸಮಸ್ಯೆಗಳಿರುತ್ತೆ. ಇವರಿಗೂ ಶಿಕ್ಷಣ ಇರೋದಿಲ್ಲ. ಮುಂದೆ ಬರೋರು, ಇದರ ನೆಕ್ಸ್ಟ್ ಜನರೇಷನ್, ಈಗಿನ ಕಾಲದವರು ಶಿಕ್ಷಣವನ್ನು ಪಡ್ಕೊಂಡು ಎಲ್ಲ ವಿಭಾಗದಲ್ಲೂ ಸಾಧನೆಯನ್ನು ಮಾಡ್ತಾ ಇಷ್ಟು ದಿನ ಯಾವ ಬಡತನ ಇತ್ತೋ ಇಂಟರ್ ಜನರೇಷನಲ್ ಮೊದಲಿಂದ ತಲಾಂತರದಿಂದ ಬಂದಿರುವಂತಹ ಬಡತನವನ್ನು ಹೋಗಲಾಡಿಸ್ತಾರೆ. ಅದಕ್ಕೆ ಮುಖ್ಯವಾಗಿ ಶಿಕ್ಷಣ ಒಂದು ಸಾಧನವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಶಿಕ್ಷಣ ಪಡ್ಕೊಳ್ಬೇಕಲ್ವಾ ಎಲ್ಲರೂ. ಶಿಕ್ಷಣ ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೋಸ್ಕರ ಸರ್ಕಾರ ತಂದಿರೋದು ಈ ಸ್ಕಾಲರ್ಶಿಪ್ಸು, ಸಮಗ್ರ ಶಿಕ್ಷಾ ಅಭಿಯಾನ. ಈ ರೀತಿ ಇಂಟರ್ ಜನರೇಷನಲ್ ಪವರ್ಟಿಯನ್ನು ಬ್ರೇಕ್ ಮಾಡಬೇಕು. ಮತ್ತು ಆವಾಗೆಲ್ಲ ಹೇಳಿದಾಗೆ PM ಪೋಷಣ್ 2.0 ಫ್ರೇಮ್ವರ್ಕ್ ಆ್ಯಂಡ್ NEP 2020 ಅಲೈನ್ಮೆಂಟ್ಸ್. PM ಪೋಷಣ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಇಟ್ಸ್ ಆಪರೇಷನಲ್ ಸ್ಕೋಪ್ ಇನ್ಕ್ಲೂಡ್ ಚಿಲ್ಡ್ರನ್ ಸ್ಟಡಿಂಗ್ ಇನ್ ಬಾಲ್ವಾಟಿಕಾಸ್, ಅಂದರೆ ಅಂಗನವಾಡಿ ಥರಾನೇ ಪ್ರೀ ಪ್ರೈಮರಿ ಕ್ಲಾಸಸ್ ಬಿಲೋ ಕ್ಲಾಸ್ 1, 1ನೇ ಕ್ಲಾಸ್ಗಿಂತ ಮೊದಲಿನವರಿಗೂ ಸಹ ಈಗ ಈ PM ಪೋಷಣ್ ಅದರ ಪೋಷಣ್ 2.0 ಅಡಿಯಲ್ಲಿ ಈಗ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅದರ ಸ್ಕೋಪು. ಗೌರ್ಮೆಂಟ್ ಸ್ಕೂಲ್ಸ್ ಶಿಫ್ಟಿಂಗ್ ಫೋಕಸ್ ಫ್ರಾಮ್ mere calorie delivery to early childhood cognitive development and nutritional fortification. ಅಂತಂದ್ರೆ ಏನು, ಈಗ ಸರ್ಕಾರಿ ಶಾಲೆಗಳಲ್ಲಿ ಈಗ 1ನೇ ತರಗತಿಗಿಂತ ಕೆಳಗಿರ್ತಾರೆ, ಪ್ರೀ ಪ್ರೈಮರಿ ಅಂತ ಕರೀತೇವೆ. ಆ ಮಕ್ಕಳಿಗೂ ಸಹ ಈಗ ಈ ಪೋಷಣ್ ಯೋಜನೆಯನ್ನು ವಿಸ್ತರಿಸ್ತಾ ಇದ್ದಾರೆ. ಅಂದರೆ ಹೊಟ್ಟೆ ತುಂಬೋದು ಮಾತ್ರ ಅಲ್ಲ, ಹೊಟ್ಟೆ ತುಂಬುತ್ತೆ, ಕ್ಯಾಲೋರಿ ಸಿಗೋದು ಮಾತ್ರ ಅಲ್ಲ, ಕಾಗ್ನಿಟಿವ್ ಡೆವಲಪ್ಮೆಂಟ್, ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಬೇಕು ಅಲ್ವಾ. ಹೊಟ್ಟೆ ತುಂಬುತ್ತೆ, ದೇಹ ಬೆಳೆಯುತ್ತೆ, ಆದರೆ ಬುದ್ಧಿ ಮೆದುಳು ಸರಿಯಾಗಿ ಬೆಳೀದೇ ಇದ್ದರೆ ಮುಂದೆ ಶಿಕ್ಷಣ ಬರ್ತಾ ಇರುತ್ತೆ, ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಪೋಷಕಾಂಶ ವರ್ಧಿಸಬೇಕಾಗತ್ತೆ, ನ್ಯೂಟ್ರಿಯೆಂಟ್ ಸಿಗಬೇಕಾಗತ್ತೆ. ಎಲ್ಲದರ ಮೇಲೆ ಈ PM ಪೋಷಣ್ 2.0 ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಸೋಷಿಯಲ್ ಸೆಕ್ಯೂರಿಟಿ. ಇದರಲ್ಲಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಡಿಸ್ಯಾಬಿಲಿಟಿ ಪೆನ್ಷನ್ಸ್. ಇಲ್ಲಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಂತ ಬಂದಿದೆ. ಅಂತಂದರೆ ಈಗ ಪೆನ್ಷನ್, ವೃದ್ಧಾಪ್ಯ ವೇತನ ಅಂತ ಬರುತ್ತೆ, ಅಥವಾ ವಿಧವಾ ವೇತನ ಅಂತ ಬರುತ್ತೆ, ಅಥವಾ ಈಗ ಈ ವಿಶೇಷ ಚೇತನರು ಅಂತ ನಾವೇನು ಕರಿತೇವೆ, ಅಂಥ ವೇತನಗಳನ್ನು ಈಗ ಒಂದೇ ವ್ಯವಸ್ಥೆ ಅಡಿಯಲ್ಲಿ ಡಿಜಿಟಲ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅಂತ ತರ್ತಾ ಇದ್ದಾರೆ. ಸೊ ಅದರ ಮೂಲಕ ಎಲ್ರಿಗೂ ಸರಿಯಾದ ರೀತಿಯಲ್ಲಿ, ಈ ಮಧ್ಯವರ್ತಿಗಳು ಅಂತ ಇರ್ತಾರಲ್ವಾ, ಮೊದಲೆಲ್ಲ ಹಳ್ಳಿಯಲ್ಲಿ ಯಾರಿಗೋ ಪೆನ್ಷನ್ ಬರಬೇಕಿತ್ತು, ಅವರು ಹೋಗಿ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಆ ವ್ಯಕ್ತಿ ಮಧ್ಯವರ್ತಿ ಏನು ಮಾಡ್ತಾರೆ, ಇವರನ್ನು ಅಲದಾಡಿಸಿ ಇವರಿಗೆ ಕಷ್ಟ ಕೊಟ್ಟು ಆ ಪೆನ್ಷನ್ನಲ್ಲಿ ಕಮಿಷನ್ ಇಟ್ಕೊಂಡು ಆಮೇಲೆ ಫೈನಲ್ ಆಗಿ ಎಷ್ಟೋ ದಿನಗಳ ನಂತರ ಸ್ವಲ್ಪ ಹಣವನ್ನು ತಲುಪಿಸ್ತಾರೆ, ಸಹಿ ಹಾಕ್ಸ್ಕೊಂಡು ಹೋಗ್ತಾರೆ. ನೀವು ನೋಡಿರಬಹುದು ಕೆಲವರು. ಸೊ ಆ ಮಧ್ಯವರ್ತಿಗಳ ಕಾಟ ತಪ್ಪಿಸ್ಲಿಕ್ಕೆ ಈಗೇನು ಮಾಡ್ತಾ ಇದ್ದಾರೆ, DBT ಅಲ್ವಾ, DBT ತರ್ತಾ ಇದ್ದಾರೆ. NSAP ಈಗೇನು ಮೇಲ್ಗಡೆ ಹೇಳಿದ್ವಿ, ಇಸ್ ಫುಲ್ಲಿ ಮೈಗ್ರೇಟೆಡ್ ಟು ದಿ
NSAP PPS ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಇಂಟಿಗ್ರೇಟೆಡ್ ವಿತ್ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಎಲ್ಲ ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಡಿಸೇಬಿಲಿಟಿ ಪೆನ್ಷನ್ನು ಡೈರೆಕ್ಟಾಗಿ DBT ಮೂಲಕ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಇದು ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ. ಸೊ ಯಾವ್ಯಾವ್ದು ನೋಡಿದ್ವಿ ನಾವು, ಹೇಳಿ ನೋಡೋಣ. ಮೊದಲಿಂದ ಯಾವ್ಯಾವ ಸೆಕ್ಯೂರಿಟಿ ಕವರ್ ಆಯಿತು ಇದರಲ್ಲಿ? ಫಸ್ಟ್ ನೋಡಿದ್ದೇನು, ಮೊದಲನೇದು ನೆನಪಾಗ್ತಾ ಇದೆಯಾ? ಎಸ್, ಮೇಜರ್ ಡೈಮೆನ್ಷನ್ಸ್ ಆಫ್ ವೆಲ್ಫೇರ್, ಫುಡ್ ಸೆಕ್ಯೂರಿಟಿ ಮೊದಲನೇದು. ಅದಾದಮೇಲೆ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ. ಎಸ್, ನೆಕ್ಸ್ಟ್ ಯಾವುದು? ಎಂಪ್ಲಾಯ್ಮೆಂಟ್ ಆದಮೇಲೆ ಈಗ ನೋಡಿದ್ದು ಸ್ವಲ್ಪ ಹೊತ್ತಿನ ಹಿಂದೆ ಹೆಲ್ತ್ ಸೆಕ್ಯೂರಿಟಿ. ಎಸ್, ಕರೆಕ್ಟ್. ಅದಾದಮೇಲೆ ನೋಡಿ ಎಜುಕೇಷನ್ ಆ್ಯಂಡ್ ಹ್ಯೂಮನ್ ಕ್ಯಾಪಿಟಲ್. ನೆಕ್ಸ್ಟು ಸೋಷಲ್ ಸೆಕ್ಯೂರಿಟಿ. ಇಷ್ಟು ಬೇಸಿಕ್ ಆಗಿ ಸಮಾಜದಲ್ಲಿ ಬದುಕಲಿಕ್ಕೆ ನಮಗೆ ಬೇಕೇ ಬೇಕು ಅಲ್ವಾ? ನಮಗೆ ಫುಡ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಎಜುಕೇಷನ್ ಬೇಕು, ಹೆಲ್ತ್ ಸರಿಯಾಗಿರಬೇಕು, ಸೋಷಲ್ ಸೆಕ್ಯೂರಿಟಿ ಇರಬೇಕು. ಅದರಲ್ಲೂ ಈ ಯಾರು ದುರ್ಬಲ ವರ್ಗದವರು ಅಂತ ಇರ್ತಾರೆ, ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್, ದೇ ಆರ್ ಇನ್ ನೀಡ್ ಆಫ್ ಆಲ್ ದೀಸ್ ಥಿಂಗ್ಸ್. ಅವರಿಗೆ ಇದು ಬೇಕೇ ಬೇಕು. ಇನ್ನು ಇದನ್ನೆಲ್ಲ ತಲುಪಿಸ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಇದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿದರೆ ಮಾತ್ರ ಸಮಾಜ ಚೆನ್ನಾಗಿ ಮುಂದುವರಿಲಿಕ್ಕೆ ಸಾಧ್ಯ. ಅಲ್ಲಿ ಯಾರ್ಯಾರು ಬರ್ತಾರೆ ಹಾಗಾದರೆ? ಈ ವೆಲ್ಫೇರ್ ಡೆಲಿವರಿಯಲ್ಲಿ ಯಾರ್ಯಾರು ಬರ್ತಾರೆ? ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೇವೆ ನಾವು. ಸ್ಟೇಕ್ ಹೋಲ್ಡರ್ಸ್ ಅಂತಂದರೆ ಪಾಲುದಾರರು ಅಂತ ಕರೀತಾರೆ ಕೆಲವೊಂದು ಸಾರಿ. ಯಾರ್ಯಾರು ಇದರಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರನ್ನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೇವೆ. ಈಗ ನೋಡಿ, ಮೊದಲನೇದು ಯೂನಿಯನ್ ಗೌರ್ಮೆಂಟಿಂದಾನೇ ಬರ್ತಾ ಇರೋದು ವೆಲ್ಫೇರ್ ಪಾಲಿಸಿ. ಅದಕ್ಕೆ ಫಂಡಿಂಗ್ ಇರಬಹುದು, ಪಾಲಿಸಿ ಫಾರ್ಮ್ ಆಗೋದು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಎಲ್ಲಾಗುತ್ತೆ, ಯೂನಿಯನ್ ಗೌರ್ಮೆಂಟಲ್ಲಿ ಆಗುತ್ತೆ. ಅದಾದಮೇಲೆ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟೇಷನಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಇನ್ನು ಪಂಚಾಯತ್ ಇವೆಲ್ಲ ಏನು ಮಾಡುತ್ತೆ, ಯಾರು ಇದರ ಫಲಾನುಭವಿಗಳು ಐಡೆಂಟಿಫೈ ಮಾಡೋದು, ಮತ್ತು ಲೋಕಲ್ ಲೆವೆಲಲ್ಲಿ ಈ ಸ್ಕೀಮ್ಗಳನ್ನು ಡೆಲಿವರ್ ಮಾಡೋದು ಪಂಚಾಯತ್ ಲೆವೆಲ್. ಇನ್ನು NGOsಗಳು ಅಲ್ವಾ, ಸರ್ಕಾರೇತರ ಸಂಸ್ಥೆಗಳು, ಅವರೆಲ್ಲ ಏನು ಮಾಡುತ್ತೆ, ಅವೇನು ಮಾಡುತ್ತವೆ, ಅವೇರ್ನೆಸ್ ಮತ್ತು ಔಟ್ರೀಚ್ NGOಗಳ ಮೂಲಕ ಇಂಥ ಸ್ಕೀಮ್ ಇದೆ ಸರ್ಕಾರದ್ದು, ಇದು ನಿಮಗೆ ಹೆಲ್ಪ್ ಮಾಡುತ್ತೆ, ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅಥವಾ ಸರ್ಕಾರದ ಸ್ಕೀಮ್ಗಳಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಸರ್ಕಾರಕ್ಕೆ ತಿಳಿಸಿ ಪ್ರೊಟೆಸ್ಟ್ ಮಾಡೋದ್ರ ಮೂಲಕ ಅಥವಾ ಪೆಟಿಷನ್ ಮೂಲಕ NGOಗಳು ಏನು ಮಾಡುತ್ತೆ, ನೋಡಿ ಈ ಸಮಸ್ಯೆ ಇದೆ, ಇದನ್ನು ಸರಿ ಮಾಡಬೇಕು. ಪೀಪಲ್ ಮತ್ತು ಗೌರ್ಮೆಂಟ್ ಎರಡು ವಿಭಾಗಗಳ ನಡುವೆ ಸೇತುವೆ ಥರ NGOಗಳು ಕೆಲಸ ಮಾಡುತ್ತೆ. ಪೀಪಲನ್ನು ಗೌರ್ಮೆಂಟಿಗೆ ಕನೆಕ್ಟ್ ಮಾಡೋದು, ಗೌರ್ಮೆಂಟ್ ಸ್ಕೀಮ್ಗಳನ್ನು ಜನರಿಗೆ ತಲುಪಿಸೋದು, ಈ ರೀತಿಯಾಗೂ ಸಹ NGOಗಳು ಹೆಲ್ಪ್ ಮಾಡುತ್ತೆ. NGOಗಳ ಬಗ್ಗೆ ಸಪ್ರೇಟಾಗಿ ಗವರ್ನೆನ್ಸಲ್ಲಿ ಬರುತ್ತೆ, ನೋಡೋಣ ಇನ್ನೂ ಡೀಟೇಲ್ ಆಗಿ. SHGಗಳು ಸಹ ಹಾಗೆ ಗವರ್ನೆನ್ಸ್ ಪಾರ್ಟು. SHGಗಳು ಅಂತಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘ, ಸ್ವಸಹಾಯ ಗುಂಪುಗಳು ಅಂತ ಕರಿತೀವಲ್ವಾ. ಹಳ್ಳಿಗಳಲ್ಲಿ ಅಥವಾ ಮಹಿಳಾ ಸ್ವಸಹಾಯ ಸಂಘಗಳಿರುತ್ತೆ. ಅಲ್ಲೇನಾಗ್ತಾ ಇದೆ, ಕಮ್ಯುನಿಟಿನೇ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸಮುದಾಯ ಅಂತಂದರೆ ಜನರೇ ಒಂದು ಗುಂಪು ರಚಿಸಿಕೊಂಡು ಪರಸ್ಪರ ಹೆಲ್ಪ್ ಮಾಡಿಕೊಂಡು ತಮ್ಮನ್ನು ತಾವು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅದಕ್ಕೆ ಹೆಲ್ಪ್ ಮಾಡೋದು SHG. ಇನ್ನು ಜುಡಿಷಿಯರಿ ಇರುತ್ತೆ. ಜುಡಿಷಿಯರಿ ಏನು ಮಾಡ್ತಾ ಇದೆ, ನಮ್ಮ ರೈಟ್ಸ್, ನಮ್ಮ ಹಕ್ಕುಗಳು ಸರಿಯಾಗಿ ನಮಗೆ ಸಿಗ್ತಾ ಇದೆಯಾ, ಹಕ್ಕುಗಳಿಗೆ ಏನಾದರೂ ಧಕ್ಕೆ ಬರ್ತಾ ಇದೆಯಾ ಮಾನಿಟರ್ ಮಾಡುತ್ತೆ. ಈಗ ಯಾವುದಾದ್ರೂ ಒಂದು ಸ್ಕೀಮ್ ಬಂದರೆ ಅದರಲ್ಲಿ ಏನಾದರೂ ದೋಷಗಳಿದೆಯಾ ಅಂತ ಚೆಕ್ ಮಾಡುತ್ತೆ. ಅಥವಾ ಯಾರಾದರೂ ಪೆಟಿಷನ್ ಸಲ್ಲಿಸಿದರೆ ಅದನ್ನು ಪರಿಶೀಲಿಸುತ್ತೆ. ಈ ರೀತಿ ಜುಡಿಷಿಯರಿ ಸಹ ಇಲ್ಲಿ ಒಂದು ದೊಡ್ಡ ಭಾಗವನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ಬೋದು ಜುಡಿಷಿಯರಿ ಪಾರ್ಟನ್ನು ಸಹ. ಸಿಟಿಸನ್ಸ್ ನಾವೇನು ಮಾಡ್ಬೋದು, ಸಿಟಿಸನ್ಸ್ ಆಗಿ ಅಂದರೆ ನಾಗರಿಕರಾಗಿ ನಮ್ಮ ಪಾತ್ರ ಏನಿರುತ್ತೆ, ಯೋಜನೆ ಇಂಪ್ಲಿಮೆಂಟ್ ಏನೋ ಮಾಡಿದ್ದೀರಿ, ಸರಿಯಾಗಿ ತಲುಪಿಸ್ತಾ ಇಲ್ಲ ಯಾರಿಗೆ ಬೇಕೋ ಅವರಿಗೆ. ಮತ್ತು ಇನ್ನೊಂದು ಟರ್ಮ್ ಬರುತ್ತೆ ಆಡಿಟ್ ಅಂತ, ಸೋಷಿಯಲ್ ಆಡಿಟ್ ಅಂತ ಬರುತ್ತೆ. ಅದು ಗವರ್ನೆನ್ಸ್ ಪಾರ್ಟಲ್ಲೇ ಬರೋದು. ಅಂದರೆ ಒಂದು ಪಂಚಾಯತನ್ನು ಕಲ್ಪನೆ ಮಾಡ್ಕೊಳ್ಳಿ. ಪಂಚಾಯತಲ್ಲಿ ಯಾವುದೋ ಒಂದು ಸ್ಕೀಮ್ ಬಂದಿದೆ, ಸ್ಕೀಮನ್ನು ಎಲ್ಲ ಒಂದು ಗ್ರಾಮ ಸಭೆಯ ಮೂಲಕ ಎಲ್ಲರ ಮುಂದೆ ಈ ಸ್ಕೀಮ್ನಲ್ಲಿ ಇಂತಿಷ್ಟು ಹಣ ಬಂದಿದೆ, ಇದನ್ನು ಈ ರೀತಿ ಖರ್ಚು ಮಾಡಿದ್ದೀವಿ, ಮತ್ತು ಮುಂದೆ ಈ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಹೀಗೆ ಎಲ್ಲರ ಮುಂದೆ ಅದನ್ನು ಆಡಿಟ್ ಮಾಡೋದು. ಸಾಮಾಜಿಕ ಹೊಣೆಗಾರಿಕೆ ಹೇಗಿದೆ ನಮಗೆ ಅಂತ
ತಿಳಿಸೋದು, ಇದನ್ನೆಲ್ಲ ನಾವು ಸಿಟಿಸನ್ಸ್ ಆಗಿ ಇದನ್ನು ಕೇಳಬಹುದು, ಪ್ರಶ್ನೆ ಮಾಡಬಹುದು ಅಲ್ವಾ. ಸೋಷಿಯಲ್ ಅಕೌಂಟಬಿಲಿಟಿ ನಮಗೂ ಇರಬೇಕು. ಹಾಗಾಗಿ ಇವೆಲ್ಲ ಏನು, ಯಾರ್ಯಾರು ಇವರು ಸ್ಟೇಕ್ ಹೋಲ್ಡರ್ಸ್, ಯೂನಿಯನ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್, ಪಂಚಾಯತ್ಸ್, NGO, SHG, ಜುಡಿಷಿಯರಿ, ಸಿಟಿಸನ್ಸ್, ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್. ಈಗ ಎಕ್ಸಾಮ್ನಲ್ಲಿ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತ ಸೋಷಿಯಲ್ ಜಸ್ಟಿಸಲ್ಲಿ ಕ್ವಶನ್ ಬರೋದು ಕಡಿಮೆ, ಅಲ್ಲಿ ಬರೋ ಸಾಧ್ಯತೆ ಬಹಳ ಕಡಿಮೆ. ಆದರೆ ಇದು ಎಲ್ಲಿ ಇಂಪಾರ್ಟೆಂಟ್ ಅಂದರೆ ಎಥಿಕ್ಸ್ನಲ್ಲಿ ಇಂಪಾರ್ಟೆಂಟ್. ಎಥಿಕ್ಸ್ನಲ್ಲಿ ಕೆಲವೊಂದು ಕೇಸ್ ಸ್ಟಡಿಗಳು ಅಂತ ಇರುತ್ತೆ. ಕೇಸ್ ಸ್ಟಡಿಗಳಲ್ಲಿ ನಿಮ್ಗೆ ಯಾವುದೋ ಒಂದು ಸಿಚುವೇಶನ್ ಬರುತ್ತೆ, ನೀವು ಇಂಥ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀರಿ, ಆವಾಗ ಇಂಥ ಸಮಸ್ಯೆ ಬರುತ್ತೆ, ಈ ಸಮಸ್ಯೆಯನ್ನು ಹೇಗೆ ನಿರ್ವಹಿಸ್ತೀರಿ ಅನ್ನೋ ಪ್ರಶ್ನೆ ಬಂದಾಗ ಆ ಒಂದು ಸಿಚುವೇಶನ್ನಲ್ಲಿ ನಿಮಗೆ ಯಾರ್ಯಾರು ಇದ್ದಾರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಬರಿಬೇಕಾಗಿರುತ್ತೆ ಎಕ್ಸಾಮ್ನಲ್ಲಿ. ಅಲ್ಲಿ ಇದನ್ನೆಲ್ಲ ನೆನಪಿಟ್ಕೋಬೇಕು, ಯಾರ್ಯಾರು ಇರ್ತಾರೆ ಒಂದು ಸ್ಕೀಮ್ಗೆ ಸಂಬಂಧಪಟ್ಟ ಹಾಗೆ. ಸೊ ಆವಾಗ ಅದನ್ನು ಲಿಂಕ್ ಮಾಡೋದಕ್ಕೆ ನಾನು ಹೇಳ್ತೇನೆ, ಈಗಲೂ ಅದನ್ನು ಕನೆಕ್ಟ್ ಮಾಡಿ ಇಟ್ಕೊಳ್ಳಿ. ಎಥಿಕ್ಸ್ ಕೇಸ್ ಸ್ಟಡಿಗಳಿಗೆ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಬೇಕಿದ್ರೆ ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ ಎಥಿಕ್ಸ್ ಕೇಸ್ ಸ್ಟಡಿ. ಪ್ರತಿ ಕೇಸ್ ಸ್ಟಡಿಯಲ್ಲೂ ಸ್ಟೇಕ್ ಹೋಲ್ಡರ್ಸ್ಗಳು ಡಿಫರೆಂಟ್ ಆಗಿರಬಹುದು, ಆದರೆ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ವಿಭಾಗವನ್ನು ನಾವು ನೋಡ್ತೇವೆ. ಮತ್ತು ವೆಲ್ಫೇರ್ ನಮ್ಮ ದೇಶದಲ್ಲಿ ಹೇಗೆ ಇವಾಲ್ವ್ ಆಗ್ತಾ ಬಂತು ಅಂತ ನಾವು ನೋಡಿದ್ವಲ್ವಾ. ಆವಾಗ ರೀಸೆಂಟಾಗಿ ಯಾವ ಒಂದು ಫೇಸಲ್ಲಿದ್ದೇವೆ, ಟೆಕ್ನಾಲಜಿ ಡ್ರಿವನ್ ವೆಲ್ಫೇರ್ ಇವಾಗ. ಟೆಕ್ನಾಲಜಿ ಡ್ರಿವನ್ ಅಂತಂದರೆ ಜಾಮ್ ಟ್ರಿನಿಟಿ, ಜನ್ಧನ್ ಅಕೌಂಟ್, ಆಧಾರ್ ಕಾರ್ಡ್, ಮೊಬೈಲ್ ಲಿಂಕೇಜ್. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಲೀಕೇಜಸ್ ಅಂತಂದರೆ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಗಬೇಕು ಯೋಜನೆಗಳು, ಅದರ ಮತ್ತು ಒಂದು ಫಲ ಎಲ್ಲೂ ಸೋರಿಕೆ ಆಗಬಾರ್ದು, ಕರಪ್ಷನ್ ಇರಬಾರ್ದು. DBT ಮೂಲಕ ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಅಂದರೆ ಯಾರು ಉದ್ದೇಶಿತ ವ್ಯಕ್ತಿಗಳು ಇರ್ತಾರಲ್ವ ಅವರಿಗೆ ಹೋಗಿ ಸೇರಬೇಕು. ಅಂದರೆ ಮೊದಲೇಗಿರ್ತಾ ಇತ್ತು, ಗೌರ್ಮೆಂಟ್ ಸ್ಕೀಮ್ ತರ್ತಾ ಇತ್ತು, ಮಿಡ್ಲಲ್ಲಿ ಮಧ್ಯವರ್ತಿಗಳಿರ್ತಾ ಇದ್ರು, ಆಮೇಲೆ ಆ ಮಧ್ಯವರ್ತಿಗಳಿಂದ ಅದು ಬೆನಿಫಿಷರಿಗೆ ಹೋಗಿ ತಲುಪ್ತಾ ಇತ್ತು. ಈಗ ಹಾಗಲ್ಲ, ಗೌರ್ಮೆಂಟು ಮಿಡ್ಡಲ್ಲಿ ಬ್ಯಾಂಕ್ ಅಕೌಂಟ್ ಯಾರ್ದಾಗಿರುತ್ತೆ? ಬೆನಿಫಿಷಿಯರಿ, ಫಲಾನುಭವಿದಾಗಿರುತ್ತೆ. ಹಾಗಾಗಿ ಇಲ್ಲಿ ಸಮಸ್ಯೆಗಳು ಬಹಳ ಕಡಿಮೆ. ನೆಕ್ಸ್ಟು ವೆಲ್ಫೇರ್ ಸ್ಕೀಮ್ಸ್. ಈಗ ಯಾವುದನ್ನು ಪ್ರಯತ್ನ ಪಡ್ತಾವೆ, ಯಾವುದಕ್ಕೋಸ್ಕರ ತಂದಿರೋದು ಮೊದಲು ಹೇಳಿರೋದೇ ಇದು. ವೆಲ್ಫೇರ್ ಸ್ಕೀಮ್ಸ್ ಅಟೆಂಪ್ಟ್ ಟು ಕರೆಕ್ಟ್ ಅನ್ಈಕ್ವಲ್ ಆಕ್ಸೆಸ್. ವೆಲ್ಫೇರ್ ಸ್ಕೀಮ್ಗಳು ಯಾಕೆ ಬೇಕು ಅನ್ನೋದನ್ನೇ ನಾವು ಬೇರೆ ರೀತಿ ಹೇಳ್ತಾ ಇದ್ದೇವೆ ಅಷ್ಟೇ. ಈ ಥರ ಒಂದೇ ವಿಷಯವನ್ನು ಬೇರೆ ಬೇರೆ ಶಬ್ದಗಳಲ್ಲಿ ಹೇಳೋದನ್ನು ತಿಳ್ಕೊಳ್ಳಿ. ಯಾಕಂದರೆ ಕ್ವಶನ್ ಸಹ ಹಾಗೆ, ನಮಗೆ ಓವರ್ ಆಲ್ ಐಡಿಯಾ ಅದೇ ಇರುತ್ತೆ ಆ ಕ್ವಶನ್ನಲ್ಲಿ, ಆದರೆ ಆ ಶಬ್ದಗಳನ್ನ ಚೇಂಜ್ ಮಾಡಿರ್ತಾರೆ. ಶಬ್ದ ಚೇಂಜ್ ಆದ ತಕ್ಷಣ ನಮಗೆ ಆ ಶಬ್ದವನ್ನು ಎಲ್ಲೂ ಕೇಳೇ ಇಲ್ವಲ್ಲ, ಯಾವುದೋ ಹೊಸ ಪ್ರಶ್ನೆ ಓದದೇ ಇರೋದು ಅಂತ ಅನಿಸ್ತಾ ಇರುತ್ತೆ. ಹಾಗೆ ಕನ್ಫ್ಯೂಷನ್ ಆಗಬಾರ್ದು ಅಂತಂದರೆ ಒಂದು ವಿಷಯವನ್ನು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಡೈಮೆನ್ಷನಿಂದ ನೋಡ್ತಾ ಹೋಗಬೇಕು ನಾವು. ವೆಲ್ಫೇರ್ ಸ್ಕೀಮ್ಗಳು ಯಾವುದನ್ನು ಸರಿಪಡಿಸ್ಲಿಕ್ಕೆ ಮುಂದುವರಿತಾ ಇದೆ ಅಂತಂದರೆ ಅನ್ಈಕ್ವಲ್ ಆಕ್ಸೆಸ್. ಎಲ್ರಿಗೂ ಸರಿಯಾಗಿ ಆಕ್ಸೆಸಿಬಿಲಿಟಿ ಇರಲಿಲ್ಲ, ಅದನ್ನು ಸರಿಪಡಿಸೋದು. ಹಿಸ್ಟೋರಿಕಲ್ ಇಂಜಸ್ಟಿಸ್ ಅಲ್ವಾ, ಮೊದಲಿಂದ ಏನೇನು ಅನ್ಯಾಯ ಆಗ್ತಾ ಇದೆ. ರೀಜ್ನಲ್ ಇಂಬ್ಯಾಲೆನ್ಸ್, ಯಾವುದೋ ಬುಡಕಟ್ಟು ಪ್ರದೇಶ, ದೂರದ ಹಳ್ಳಿ, ಆ ಹಳ್ಳಿಗೆ ಎಲ್ಲ ಸೌಲಭ್ಯ ಸಿಗ್ತಾ ಇಲ್ಲ, ಇಂಬ್ಯಾಲೆನ್ಸ್ ಇದೆ, ಅದನ್ನು ಸರಿಪಡಿಸಬೇಕು. ಸೋಷಿಯಲ್ ಎಕ್ಸ್ಕ್ಲೂಷನ್, ಸಾಮಾಜಿಕವಾಗಿ ಹೊರದೂಡಲ್ಪಟ್ಟಿರ್ತಾರೆ, ಸಮಾಜದ ಬೆನಿಫಿಟ್ಸ್ಗಳು ಅವ್ರಿಗೆ ಸಿಗ್ತಾ ಇರಲ್ಲ, ಅವರಿಗೂ ಸಹ ಒಳ್ಳೆಯ ಬದುಕನ್ನು ಕಟ್ಕೊಡ್ಬೇಕು. ಹಾಗಾಗಿ ವೆಲ್ಫೇರ್ ಅನ್ನೋದು ಡಿಗ್ನಿಟಿ, ಇಕ್ವಾಲಿಟಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಸೇಮ್ ಕಾನ್ಸೆಪ್ಟ್ ಅಲ್ವಾ, ನಿನ್ನೆ ನಾವು ನೋಡಿದ್ದೆ ಇದು. ಒಬ್ಬ ವ್ಯಕ್ತಿ ಬದುಕೋದು ಮಾತ್ರ ಅಲ್ಲ, ಘನತೆಯಿಂದ ಬದುಕಬೇಕು, ವಿತ್ ಡಿಗ್ನಿಟಿ. ಸಮಾನತೆಯನ್ನು ಪ್ರತಿಯೊಂದು ಹಂತದಲ್ಲೂ ನಾವು ಅವನಿಗೆ ಕಲ್ಪಿಸಿಕೊಡ್ಬೇಕು. ಮುಂದೆ ಅಧಿಕಾರಿಗಳಾದಾಗ ನಿಮ್ಮ ಕೆಲಸನೂ ಅದೇ ಆಗಿರುತ್ತೆ. ಸಮಾನತೆ, ಭ್ರಾತೃತ್ವ ಏನೇನು ಇದೆಯೋ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಸಾಂವಿಧಾನಿಕ ಮೌಲ್ಯಗಳು ಅಂತ ಏನೇನು ಇದೆಯೋ ಆ ಮೌಲ್ಯಗಳನ್ನು ಸರಿಯಾದ ರೀತಿಯಲ್ಲಿ ಆ ವ್ಯಕ್ತಿಗೆ ತಲುಪಿಸ್ಕೊಡ್ಬೇಕು. ವ್ಯಕ್ತಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಅದನ್ನೆಲ್ಲ ಮಾಡಲಿಕ್ಕೆ ವೆಲ್ಫೇರ್ ಸ್ಕೀಮ್ಗಳು ಹೆಲ್ಪ್ ಮಾಡುತ್ತೆ. ಇನ್ನು ಸಂವಿಧಾನದಲ್ಲಿ ಯಾವ್ಯಾವ ಆರ್ಟಿಕಲ್ ಏನೇನು ಹೇಳುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದೇನೆ. ಕ್ವಾಲಿಟಿಯಲ್ಲಿ ಡೀಟೇಲ್ ಆಗಿ ನೋಡೋಣ.
ಅದ್ರ ಜೊತೆ ಇಲ್ಲೂ ಅದನ್ನು ಮೆನ್ಷನ್ ಮಾಡೋದು ಯಾಕಂತಂದರೆ ಆನ್ಸರ್ ಬರಿಬೇಕಾದ್ರೆ ಆರ್ಟಿಕಲ್ಗಳನ್ನು ಇಡೀ ಆರ್ಟಿಕಲ್ ಬರೆಯೋದಲ್ಲ. ಹೇಗೆ ಆನ್ಸರ್ ರೈಟಿಂಗ್ನಲ್ಲಿ ಮುಂದೆ ಹೇಳ್ತೇನೆ, ಆದರೂ ಒಂದು ಸಾರಿ ಕೇಳಿಸ್ಕೊಳ್ಳಿ. ಒಂದು ಕ್ವಶನ್ ಬಂದಿದೆ, ಬಡತನ ಅಥವಾ ಪವರ್ಟಿ, ಹಂಗರ್, ವಲ್ನರೇಬಲ್ ಸೆಕ್ಷನ್ ಬಗ್ಗೆ ಯಾವುದೋ ಒಂದು ಕ್ವಶನ್ ಬಂದಿದೆ. ಕ್ವಶನ್ ಬಂದಾಗ ಇಂಟ್ರೊಡಕ್ಷನ್ ಬರೀತೀರಿ. ಇಂಟ್ರೊಡಕ್ಷನ್ ಡಿಪೆಂಡ್ ಆ ಒಂದು ಕ್ವಶನ್ ಆಧಾರದ ಮೇಲೆ. ಬಾಡಿಯಲ್ಲಿ ಆಮೇಲೆ ಬೇರೆ ಬೇರೆ ಪಾಯಿಂಟನ್ನು ಬರಿಬೇಕಾದ್ರೆ ಅಲ್ಲಿ ಏನಾದರೂ ಸಂವಿಧಾನದ ಬಗ್ಗೆ ಪ್ರಸ್ತಾಪ ಮಾಡಬೇಕಾದ ಅವಶ್ಯಕತೆ ಬಂತು ಅಂತಂದರೆ ಆವಾಗ ಆರ್ಟಿಕಲ್ 14 ಸಂವಿಧಾನ ಅಂತ ಇಡೀ ಆರ್ಟಿಕಲ್ ಬರೆಯೋದಲ್ಲ, ಆರ್ಟಿಕಲ್ 14 ಸಹ ಇದನ್ನು ಹೇಳುತ್ತೆ. ಬ್ರಾಕೆಟ್ನಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ರು ನಿಮಗೆ ಆ ಲಿಂಕೇಜ್ ಗೊತ್ತಿದೆ, ಅಥವಾ ಒಂದು ಹೈಪನ್ ಹಾಕಿ ಮುಂದ್ಗಡೆ ಬರೆದ್ರು ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಥವಾ ಬರೆದು ಇಕ್ವಾಲಿಟಿ, ಈ ಥರ ಕೀವರ್ಡ್ಗಳಿಂದ ಆನ್ಸರನ್ನು ಬರಿಬೇಕಾಗುತ್ತೆ. GS ಅಲ್ಲಿ. ಎಸ್ಸೆಯಲ್ಲಿ ಈ ಥರ ಇರೋದಿಲ್ಲ. ಎಸ್ಸೆಗೆ ಬೇರೆನೇ ವಿಡಿಯೋಸ್ಗಳಿದೆ, ಆಲ್ರೆಡಿ ಮಾಡೇ ಆಗಿದೆ. ಮುಂದೆ ಸಹ ಕೆಲವೊಂದು ಅದಕ್ಕೆ ಆ್ಯಡ್ ಮಾಡಲಿಕ್ಕಿದೆ. ಆರ್ಟಿಕಲ್ 14, ಇಕ್ವಾಲಿಟಿ, ಈ ಥರ ಕೀವರ್ಡ್ಗಳನ್ನು ಜಾಸ್ತಿ ನಾವು GS ಅಲ್ಲಿ ಬಳಸಬೇಕಾಗುತ್ತೆ. ಟೈಮ್ ಕಡಿಮೆ ಇರುತ್ತೆ, ವರ್ಡ್ ಲಿಮಿಟ್ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು GS ಆನ್ಸರ್ ರೈಟಿಂಗನ್ನು ಮಾಡಬೇಕಾಗುತ್ತೆ. ಆರ್ಟಿಕಲ್ 14 ಇಕ್ವಾಲಿಟಿ ಬಗ್ಗೆ ಹೇಳುತ್ತೆ. 15 ವೀಕರ್ ಸೆಕ್ಷನ್ಗಳಿಗೋಸ್ಕರ ಸ್ಪೆಷಲ್ ಪ್ರೊವಿಷನ್ನು. 16 ಯಾವುದ್ರ ಬಗ್ಗೆ ಇರೋದು, ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ನು. 21 ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ. 21A ರೈಟ್ ಟು ಎಜುಕೇಷನ್. 38 ಸೋಷಲ್ ಆರ್ಡರ್ ಪ್ರಮೋಟಿಂಗ್ ವೆಲ್ಫೇರ್. 39 ಅಡಿಕ್ವೇಟ್ ಲೈವ್ಲಿಹುಡ್. 41 ರೈಟ್ ಟು ವರ್ಕ್, ಎಜುಕೇಷನ್, ಪಬ್ಲಿಕ್ ಅಸಿಸ್ಟೆನ್ಸ್. 46 ಪ್ರಮೋಷನ್ ಆಫ್ SC/ST ಇಂಟ್ರೆಸ್ಟ್. 47 ನ್ಯೂಟ್ರಿಷನ್ ಆ್ಯಂಡ್ ಪಬ್ಲಿಕ್ ಹೆಲ್ತ್. ಇಲ್ಲಿರೋ ಎಷ್ಟು ಆರ್ಟಿಕಲ್ಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಪ್ರಾಬ್ಲಮ್ ಇಲ್ಲ, ಇದು ಪೊಲಿಟಿ ಸೆಕ್ಷನಿನ ಪಾರ್ಟು. ಹಾಗಾಗಿ ನಾವು ಇಲ್ಲಿ ಲಿಂಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಅಷ್ಟೇ. ಓದಬೇಕಾದ್ರೆ ಇದು ಇರಲಿ, ಪೊಲಿಟಿ ಓದಾದ್ಮೇಲೆ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ. ಈಗಲೇ ಇದನ್ನು ಬಾಯ್ಹರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವ ಆರ್ಟಿಕಲನ್ನು ಬಾಯ್ಹರ್ಟ್ ಮಾಡಬಾರ್ದು. ವಿತ್ ಕಾನ್ಸೆಪ್ಟ್ ನಾವು ಅದನ್ನು ನೋಡ್ತಾ ಹೋಗಬೇಕು. ಈ ವರ್ಷ ಫಿಲಿಮ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಬಾಯ್ಹರ್ಟ್ ಮಾಡೋದ್ರಿಂದ ಅಥವಾ ಆರ್ಟಿಕಲ್ ಕಂಪ್ಲೀಟ್ ಆಗಿ ಲಕ್ಷ್ಮೀಕಾಂತ್ ಬಾಯ್ಹರ್ಟ್ ಮಾಡೋದ್ರಿಂದ ಇನ್ಮೇಲೆ ವರ್ಕ್ ಆಗೋದಿಲ್ಲ. ಸರ್ ಕ್ವಶನ್ ನೀವು ನೋಡಿದರೆ ಗೊತ್ತಾಗಿರಬಹುದು, ಆ ಕಾನ್ಸೆಪ್ಟು ಹೇಗೆ ಅಪ್ಲೈ ಆಗುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಅಲ್ಲಿ ಅಟೆಂಡ್ ಮಾಡಬಹುದಿತ್ತು. ಆ ರೀತಿ ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗಾಗಿ ಬಾಯ್ಹರ್ಟ್ ಮಾಡಬೇಡಿ. ಪೊಲಿಟಿ ಸೆಕ್ಷನ್ ಬಂದಾಗ ಡೀಟೇಲ್ ಆಗಿ ನೋಡೋಣ, ಓದಿ ಅಷ್ಟೇ. ಆರ್ಟಿಕಲ್ಸ್ಗಳಿದೆ, ಅದರಿಂದ ಈ ರೀತಿ ಹೆಲ್ಪ್ ಆಗುತ್ತೆ. ಇಷ್ಟೇ ಸಾಕು ಸದ್ಯಕ್ಕೆ. ಅದನ್ನು ಹೇಗೆ ನೆನಪಿಟ್ಕೊಳ್ಳೋದಕ್ಕೆ ಬೇರೆ ಟೆಕ್ನಿಕ್ಸ್ಗಳಿದೆ, ಅದನ್ನು ಮುಂದೆ ನೋಡೋಣ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದು ನಿಮ್ಗೆ ಆಗದೆ ಇದ್ದರೆ, ಪೊಲಿಟಿ ಇನ್ನೂ ಆಗದೆ ಇದ್ದರೆ, ಪೊಲಿಟಿ ಇನ್ನೂ ಒಂದು ಸಾರಿನೂ ಓದದೇ ಇದ್ದರೆ ಆ ಒಂದು ಪಾರ್ಟನ್ನು ನೋಡಿಟ್ಕೊಳ್ಳಿ ಅಷ್ಟೇ. ಡೀಟೇಲ್ ಡಿಸ್ಕಷನ್ ಬೇಕಾಗುತ್ತೆ ಪೊಲಿಟಿಗೆ. ನೆಕ್ಸ್ಟು ಯಾವ್ಯಾವ ಲಾಗಳು ಬಂದಿದೆ, ನರೇಗಾ, ಗ್ರಾಮ್ಜಿ ನೋಡಾಗಿದೆ. ಅದರ ಆಬ್ಜೆಕ್ಟಿವ್ ಏನಾಗಿತ್ತು, ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ನೋಡಿದ್ದೇವೆ, ಲೀಗಲ್ ಆಗಿ ಫುಡ್ ಕೊಡೋದು. ಮತ್ತು ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸ್ಯಾಬಿಲಿಟೀಸ್ ಆ್ಯಕ್ಟ್, ಅಂದರೆ ಯಾರು ವಿಶೇಷ ಚೇತನರಿರ್ತಾರೋ ಅವರ ಹಕ್ಕುಗಳಿಗೋಸ್ಕರ ಬಂದಿರುವಂಥ ಆ್ಯಕ್ಟ್ ಇದು. ಮತ್ತು ಎಲ್ಡರ್ಲಿ ಪ್ರೊಟೆಕ್ಷನ್, ಅವರಿಗೋಸ್ಕರ ಇರೋದು ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್. ಯೂನಿವರ್ಸಲ್ ಎಜುಕೇಷನಿಗೋಸ್ಕರ RT ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009. ಈ ಸ್ಕೀಮ್ಗಳು ಸಹ ಹಾಗೆ. ಇಂಥ ವಿಷಯಗಳನ್ನು ನಾವು ಬಾಯ್ಹರ್ಟ್ ಮಾಡಿದ್ರೂ ಆಗೋದಿಲ್ಲ. ಹಾಗಂತ ಈಗ ನ್ಯೂಸಲ್ಲಿ ಯಾವುದಾದ್ರೂ ಸ್ಕೀಮ್ ಇದೆಯಾ, ವಿಷನ್ ಮ್ಯಾಗ್ಝಿನ್ ನೋಡ್ತಾ ಇರಿ, ವಿಷನ್ ಮ್ಯಾಗ್ಝಿನ್ ಓದ್ತಾ ಇರಿ. ವಿಷನ್ ಮ್ಯಾಗ್ಝಿನಲ್ಲಿ ಯಾವ ಸ್ಕೀಮ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ತಿಳಿದಿಟ್ಕೊಳ್ಳಿ. ಯಾವ ಸೆಕ್ಟರಿಗೆ ಸಂಬಂಧಪಟ್ಟಿರೋದು ಮತ್ತು ಅದರ ಫಲಾನುಭವಿಗಳು ಯಾರು, ಏನಾದರೂ ಫಂಡಿಂಗ್ನಲ್ಲಿ ಚೇಂಜಸ್ ಆಗಿದೆಯಾ, ಬಜೆಟಲ್ಲಿ ಏನಾದರೂ ಪ್ರಸ್ತಾಪ ಆಗಿದೆಯಾ, ಇಷ್ಟು ಮೊದಲು ನಾವು ನೋಡ್ಕೋಬೇಕು. ವಿಷನ್ ಮ್ಯಾಗ್ಝಿನ್ ಅದನ್ನು ಕವರ್ ಮಾಡುತ್ತೆ. ವಿಷನ್ ಮ್ಯಾಗ್ಝಿನ್ನಲ್ಲಿ ಈ ಸ್ಕೀಮ್ಸ್ ಸೆಕ್ಷನ್ ಇರುತ್ತೆ, ಅಲ್ಲಿ ನಾವು ಅದನ್ನು ನೋಡ್ಬೋದು. ಮತ್ತು ಇಲ್ಲಿ ಈ ವೆಲ್ಫೇರ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ಗಳಿದೆ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂದರೆ ವೆಲ್ಫೇರ್ ಪಾಲಿಸಿ, ಅದರ ಬಗ್ಗೆ ಸಂಬಂಧಪಟ್ಟಿರೋದು. ಟ್ರೈಬಲ್ ಅಫೇರ್ಸು, ಟ್ರೈಬಲ್ ಡೆವಲಪ್ಮೆಂಟ್ ಅದರಲ್ಲೇ ಇದೆ. ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ನೀತಿ ಆಯೋಗ ಏನು ಮಾಡುತ್ತೆ, ಪಾಲಿಸಿ ಫಾರ್ಮೇಷನ್ ಮಾಡಬೇಕಾದ್ರೆ ಎಲ್ಲ ಸ್ಟೇಟ್ಸ್ಗಳು, ಕೇಂದ್ರ ಸರ್ಕಾರ ಅವ್ರ ನಡುವೆ ಒಂದು ಕೋಆರ್ಡಿನೇಷನ್ ತಂದು ಚೆನ್ನಾಗಿ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನ್ಯಾಷನಲ್ ಕಮಿಷನ್ಗಳಿದೆ ತುಂಬ, ಅದು ಸಹ ಪಾಲಿಟಿ ಪಾರ್ಟೇ. ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್ ಮತ್ತು SC/ST, ಮೈನಾರಿಟಿ, ಈ ಥರ ರಾಷ್ಟ್ರೀಯ ಆಯೋಗಗಳು ಅಂತ ಕರಿತೇವೆ. ಆ ಆಯೋಗಗಳು ಸಹ
ಯಾವ ಆಯೋಗ ಇದೆಯೋ ಆ ಆಯೋಗಕ್ಕೆ ಸಂಬಂಧಪಟ್ಟಿರೋ ರೈಟ್ಸ್ಗಳಿರುತ್ತೆ. ಉದಾಹರಣೆಗೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಏನಾದರೂ ಬಂದರೆ ಅವ್ರು ನೋಡ್ಕೊಳ್ಳೋದೇನು, ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತಹ ಹಕ್ಕುಗಳು ಯಾವ ರೀತಿ ರಕ್ಷಣೆ ಆಗ್ತಾ ಇದೆ, ಸೇಫ್ ಗಾರ್ಡ್ ರೈಟ್ಸ್. ಈ ರೀತಿ ಕಮಿಷನ್ಗಳು ಸಹ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ಸ್ಟಿಟ್ಯೂಷನ್ಗಳು ಅಂತಂದರೆ ಸರ್ಕಾರದ ಬೇರೆ ಬೇರೆ ವಿಭಾಗ, ಸಂಸ್ಥೆಗಳು ಅಥವಾ ಮಿನಿಸ್ಟ್ರಿ. ಈ ಮಿನಿಸ್ಟ್ರಿ ಇಂಥದಕ್ಕೆ ಕನೆಕ್ಟ್ ಆಗುತ್ತೆ. ಇದಾದ್ಮೇಲೆ ನಮ್ಮ ದೇಶದ ಮಾತ್ರ ಅಲ್ಲ, ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋದಾದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಏನು ಕರಿತೇವೆ. SDG 1 ನೋ ಪವರ್ಟಿ, 2 0 ಹಂಗರ್, ಹಸಿವಿನ ಸಮಸ್ಯೆ ಇರಬಾರ್ದು. 3ನೇದು ಗುಡ್ ಹೆಲ್ತ್, ಎಲ್ರಿಗೂ ಆರೋಗ್ಯ. 4ನೇದು ಕ್ವಾಲಿಟಿ ಎಜುಕೇಷನ್. 10ನೇದು ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ. ಈ SDGಗಳು ಬಹಳ ಇಂಪಾರ್ಟೆಂಟು. ಇದನ್ನು ಸಹ ನಾವು ಕನ್ಕ್ಲೂಷನಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಈ SDG ಸಾಧಿಸಲಿಕ್ಕೆ ಇಷ್ಟೆಲ್ಲ ಸ್ಕೀಮ್ಗಳು ಹೆಲ್ಪ್ ಆಗುತ್ತೆ ಮತ್ತು ಇದು ನಮ್ಮ ಗುರಿ ಅಂತ ಕನ್ಕ್ಲೂಷನಲ್ಲಿ ಲಿಂಕ್ ಮಾಡಬಹುದು. SDG ಬಹಳ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು SDGಗಳನ್ನು ನೋಡ್ತೇವೆ. ಇನ್ನು ಏನು ಚಾಲೆಂಜಸ್ ಇದೆ ವೆಲ್ಫೇರ್ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಹಾಗೆ, ಏನು ಚಾಲೆಂಜಸ್ಸು ಅಂತ ನೋಡೋದಾದರೆ ಇನ್ಕ್ಲೂಷನ್ ಎರರ್ಸ್ ಆ್ಯಂಡ್ ಎಕ್ಸ್ಕ್ಲೂಷನ್ ಎರರ್ಸ್. ಅಂದರೆ ಡಿಸರ್ವಿಂಗ್ ಪೀಪಲ್, ಯಾರಿಗೆ ಅರ್ಹತೆ ಇದೆಯೋ ಈ ಸ್ಕೀಮ್ಗಳನ್ನು ಅಥವಾ ಇದರ ಸರಿಯಾದ ಬೆನಿಫಿಟನ್ನು ಪಡ್ಕೊಳ್ಳೋ ಅರ್ಹತೆ ಇರೋರಿಗೆ ಸಿಗ್ತಾ ಇಲ್ಲ. ಯಾರಿಗೆ ಅರ್ಹತೆ ಇಲ್ವೋ, ನಾನ್ ಡಿಸರ್ವಿಂಗ್, ಅವರು ಇನ್ಕ್ಲೂಡ್ ಆಗಿಬಿಟ್ಟಿದ್ದಾರೆ. ಅದು ಪ್ರಾಬ್ಲಮ್. ಯಾಕೆ ಹೀಗಾಗ್ತಾ ಇದೆ ಅಂತಂದರೆ ಡೇಟಾ ಬೇಸ್ ಕರೆಕ್ಟ್ ಆಗಿಲ್ಲ, ಮತ್ತು ಸೆನ್ಸಸ್ ಹಳೇದು. ಈಗ ಸೆನ್ಸಸ್ ಹೊಸದಾಗಿ ಆಗ್ತಾ ಇದೆ. ಈ ವರ್ಷ ಮುಂದಿನ ವರ್ಷ ಸೇರಿ ಡಿಜಿಟಲ್ ಎನ್ಯುಮರೇಷನ್ ಅದೆಲ್ಲ ಇದೆ ಅಲ್ವಾ. ಔಟ್ಡೇಟೆಡ್ ಸೆನ್ಸಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟೇಷನಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಇದರಿಂದ ಆಗೋದು ಏನು, ಇನ್ಕ್ಲೂಷನ್ ಮತ್ತು ಎಕ್ಸ್ಕ್ಲೂಷನ್ ಎರರ್. ಇದಾದಮೇಲೆ ಲೀಕೇಜಸ್ ಆ್ಯಂಡ್ ಕರಪ್ಷನ್. ಇಲ್ಲೇನು ಇಶ್ಯೂ ಬರೋದು, ಘೋಸ್ಟ್ ಬೆನಿಫಿಷಿಯರೀಸ್. ಘೋಸ್ಟ್ ಬೆನಿಫಿಷಿಯರಿ ಅಂತಂದರೆ ಇರೋದೇ ಇಲ್ಲ ಆ ವ್ಯಕ್ತಿಗಳು, ಆದರೂ ಸಹಿತ ಅವ್ರ ಹೆಸರನ್ನ ಕ್ರಿಯೇಟ್ ಮಾಡಿ ಯಾವುದೋ ಒಂದು ಮನೆ, ಕುಟುಂಬ ಈ ಥರ ಮಾಡೋರು ಇದ್ದಾರೆ ಎಷ್ಟೋ ಕಡೆ. ಆ್ಯಕ್ಚುಲಿ ಇರೋದಿಲ್ಲ ಅಂತಂದರೆ ಆ ವ್ಯಕ್ತಿ ನಿಜವಾಗ್ಲೂ ಮೊದಲು ಬದುಕಿದ್ರು ಅಂತನೂ ಅಲ್ಲ. ಫಾಲ್ಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಆ ಥರ ಮಾಡಿದವರು ಇರ್ತಾರೆ. ಮತ್ತು ರೇಷನನ್ನು ಡೈವರ್ಷನ್ ಮಾಡೋದು ಅಲ್ವಾ, ಮಿಡ್ಲಲ್ಲಿ ಏನಾದರೂ ಕಲಬೆರಕೆ ಮಾಡೋದಿರಬಹುದು, ಅಥವಾ ಯಾರಿಗೆ ಕೆಲವೊಂದು ಅಧಿಕಾರಿಗಳಿರ್ತಾರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡೋರು ಇರ್ತಾರೆ, ಅವರೆಲ್ಲ ಡೈವರ್ಸಿಫೈ ಮಾಡೋದು ಅಂದರೆ ತಮಗೆ ಬೇಕಾದ ಹಾಗೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಮಿಡ್ಲ್ ಮೆನ್ ಸಮಸ್ಯೆ ಇತ್ತು ತುಂಬ, ಸ್ವಲ್ಪ ಅಷ್ಟೇ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಟೆಕ್ನಾಲಜಿ ಹ್ಯಾಸ್ ರೆಡ್ಯೂಸ್ಡ್ ಬಟ್ ನಾಟ್ ಎಲಿಮಿನೇಟೆಡ್ ದಿಸ್. ತಂತ್ರಜ್ಞಾನ ಬಂದ ಮೇಲೆ ಈ ಸಮಸ್ಯೆಗಳು ಕಡಿಮೆ ಆಗ್ತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇದೆ ಅಷ್ಟೆ. ಇನ್ನು ಮುಂದಿನ ಸಮಸ್ಯೆ ರೀಜ್ನಲ್ ಇನ್ಇಕ್ವಾಲಿಟಿ ಅಲ್ವಾ. ಪ್ರತಿಯೊಂದು ರಾಜ್ಯನೂ ಡಿಫರೆಂಟು, ಆಯಾ ಭೌಗೋಳಿಕ ಪ್ರದೇಶನೂ ಡಿಫರೆಂಟು, ಅಲ್ಲಿರೋ ಲೈಫ್ ಸ್ಟೈಲ್ ಡಿಫರೆಂಟ್ ಆಗಿರುತ್ತೆ. ಹಾಗಾಗಿ ಒಂದೇ ರೀತಿಯ ಆಡಳಿತ ಎಲ್ಲ ರಾಜ್ಯಗಳಿಗೂ ಅಪ್ಲೈ ಆಗೋದಿಲ್ಲ. ಸೊ ಸ್ಟೇಟ್ ಡಿಫರ್ ವೈಡ್ಲಿ ಇನ್ ಗವರ್ನೆನ್ಸ್ ಕೆಪಾಸಿಟಿ. ಕರ್ನಾಟಕವನ್ನು ಹೇಗೆ ನಾವು ಆಳ್ವಿಕೆ ಮಾಡಬೇಕು, ಅಥವಾ ಒಂದು ಅಧಿಕಾರಿಯಾಗಿ ನೀವು ಕರ್ನಾಟಕದ ಜಿಲ್ಲೆಗಳನ್ನು ನೀವು ಅಬ್ಸರ್ವ್ ಮಾಡೋದಕ್ಕೂ ಉತ್ತರ ಭಾರತದ ಜಿಲ್ಲೆಗಳನ್ನು ಸ್ಟಡಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ತುಂಬ. ಹಾಗಾಗಿ ಗವರ್ನೆನ್ಸ್ ಕೆಪಾಸಿಟಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಫಿಸ್ಕಲ್ ಸ್ಟ್ರೆಂತ್ ಅಲ್ವಾ, ಆಯಾ ಪ್ರದೇಶದಲ್ಲಿ ಟ್ಯಾಕ್ಸ್ ಬರೋದು ಹೋಗೋದು, ಖರ್ಚಾಗೋದು, ಎಕ್ಸ್ಪೆಂಡಿಚರ್ ಚೇಂಜ್ ಇರುತ್ತೆ. ಮತ್ತು ಇನ್ಸ್ಟಿಟ್ಯೂಷನಲ್ ಎಫಿಷಿಯನ್ಸಿ, ಕೆಲವೊಂದು ಪ್ರದೇಶದಲ್ಲಿ ಕರಪ್ಷನ್ ಜಾಸ್ತಿ ಇರಬಹುದು, ಕೆಲವೊಂದು ಕಡೆ ಎಫಿಷಿಯನ್ಸಿ ಜಾಸ್ತಿ ಇರಬಹುದು. ಸೊ ಇದೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ರಾಜ್ಯಗಳಲ್ಲೂ. ಹಾಗಾಗಿ ಆ ರೀಜ್ನಲ್ ಇನ್ಇಕ್ವಾಲಿಟಿ ಸಹ ನಾವು ನೋಡಬಹುದು ಒಂದು ಚಾಲೆಂಜಸ್ ಆಗಿ. ಮತ್ತು ವೆಲ್ಫೇರ್ ಡಿಪೆಂಡೆನ್ಸಿ ಡಿಬೇಟ್. ಕ್ರಿಟಿಕ್ಸ್ಗಳು ಏನು ಹೇಳ್ತಾರೆ ಅಂತಂದರೆ, ಎಕ್ಸೆಸಿವ್ ಸಬ್ಸಿಡೀಸ್ ರೆಡ್ಯೂಸ್ ಪ್ರೊಡಕ್ಟಿವಿಟಿ ಇನ್ಸೆಂಟಿವ್ಸ್. ಸಬ್ಸಿಡಿ ಈ ಥರ ವೆಲ್ಫೇರ್ ಸ್ಕೀಮ್ಗಳ ಮೂಲಕ ಹಣ ಅಥವಾ ಏನಾದರೂ ಕೊಟ್ಟು ಜನರು ಪ್ರೊಡಕ್ಟಿವ್ ಆಗ್ತಾನೇ ಇಲ್ಲ. ಹೇಗೋ ಸಬ್ಸಿಡಿ ಇದೆ, ಸಬ್ಸಿಡಿ ಬರುತ್ತಾವಲ್ವಾ, ಅದನ್ನೇ ಇಟ್ಕೊಂಡು ನಾವು ಇರೋಣ, ಸುಮ್ಮನೆ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಲಿಕ್ಕೆ ಫೋಕಸ್ ಮಾಡೋದು ಬೇಡ ಅನ್ನೋ ರೀತಿ ಒಂದು ಮನಸ್ಥಿತಿ ಜಾಸ್ತಿ ಆಗಬಹುದು ಇದರಿಂದ. ಎಕ್ಸೆಸಿವ್ ಸಬ್ಸಿಡೀಸ್ ರೆಡ್ಯೂಸ್ ಪ್ರೊಡಕ್ಟಿವಿಟಿ ಇನ್ಸೆಂಟಿವ್ಸ್ ಅನ್ನೋದು ಒಂದು ಆರ್ಗ್ಯುಮೆಂಟ್. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಏನು, ಕೌಂಟರ್ ವ್ಯೂ ಏನಂತಂದರೆ,
ವೆಲ್ಫೇರ್ ಕ್ರಿಯೇಟ್ಸ್ ಮಿನಿಮಮ್ ಕೆಪಾಬಿಲಿಟಿ ಫಾರ್ ಪಾರ್ಟಿಸಿಪೇಷನ್. ಸಮಾಜದಲ್ಲಿ ಎಲ್ರಿಗೂ ಎಲ್ಲ ಅವಕಾಶಗಳು ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಮಿನಿಮಮ್ ಕೆಪಾಬಿಲಿಟಿ ಬರೋದು ಯಾವುದರಿಂದ? ವೆಲ್ಫೇರ್ ಸ್ಕೀಮ್ಗಳಿಂದ ಅಂತ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಾರೆ. ಇನ್ನೊಂದು ಸಮಸ್ಯೆ ಏನು? ಡಿಜಿಟಲ್ ಡಿವೈಡ್ ಅಲ್ವಾ? ಈ DBT ಅಂತ ಹೇಳಿದ್ವಿ ನಾವು, ಮಿಡ್ಲ್ ಮೆನ್ ಅನ್ನ ನಾವು ರಿಮೂವ್ ಮಾಡಲಿಕ್ಕೆ DBT ತಂದಿದ್ದೇವೆ ಅಂತ. ಆದರೆ DBTಗೆ ಏನು ಬೇಕು? ಬ್ಯಾಂಕ್ ಅಕೌಂಟ್ ಇರಬೇಕು, ಬ್ಯಾಂಕ್ ಆಕ್ಸೆಸ್ ಬೇಕು, ಮೊಬೈಲ್ ಕನೆಕ್ಟಿವಿಟಿ ಬೇಕು, ಡಿಜಿಟಲ್ ಲಿಟ್ರಸಿ ಗೊತ್ತಿರಬೇಕಾಗತ್ತೆ. ಹೇಗೆ ಆಪರೇಟ್ ಮಾಡೋದು ಮೊಬೈಲನ್ನು, ಅಕೌಂಟನ್ನು ಹೇಗೆ ಓಪನ್ ಮಾಡೋದು, OTP ಬಂದರೆ ಶೇರ್ ಮಾಡಬಾರ್ದು ಅಲ್ವಾ? ಇದನ್ನೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಇದನ್ನೆಲ್ಲ ತಿಳ್ಕೊಂಡಿರದೇ ಇದ್ರೆ ಅವಾಗೇನಾಗುತ್ತೆ? ಇಷ್ಟೆಲ್ಲ ಸರ್ಕಾರ ಹೇಳ್ತಾ ಇದ್ರು ಮತ್ತೆ ಸಮಸ್ಯೆಗಳು ಮುಂದುವರಿತಾನೆ ಇರುತ್ತೆ. ರಿಮೋಟ್, ಟ್ರೈಬಲ್ ಆ್ಯಂಡ್ ಎಲ್ಡರ್ಲಿ ಪಾಪ್ಯುಲೇಷನ್ ಮೇ ಸಫರ್ ಎಕ್ಸ್ಕ್ಲೂಷನ್. ಹೆಚ್ಚು ಸಮಸ್ಯೆ ಬರೋದಲ್ಲಿ ರಿಮೋಟ್, ದೂರದ ಹಳ್ಳಿಗಳಲ್ಲಿ, ಟ್ರೈಬಲ್ ಬುಡಕಟ್ಟು ಜನಾಂಗದವರು ಇರಬಹುದು, ಎಲ್ಡರ್ಲಿ ಪಾಪ್ಯುಲೇಷನ್, ವಯಸ್ಸಾದವರಿಗೆ ಹೆಚ್ಚು ಈ ತಂತ್ರಜ್ಞಾನದ ಅರಿವು ಇಲ್ಲದೆ ಇರಬಹುದು. ಆವಾಗ ಇವರು ಸರ್ಕಾರ ಯೋಜನೆಯನ್ನ ಎಫಿಷಿಯೆಂಟ್ ಆಗಿ ಜಾರಿಗೆ ತರ್ತಾ ಇದ್ರು, ಇವರು ಅದರ ಫಲವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಡಿಜಿಟಲ್ ಡಿವೈಡ್. ನೆಕ್ಸ್ಟ್ ಅದಾದ್ಮೇಲೆ ಫ್ರಾಗ್ಮೆಂಟೆಡ್ ವೆಲ್ಫೇರ್ ಆರ್ಕಿಟೆಕ್ಚರ್. ಅಂದರೆ ತುಂಬ ಸ್ಕೀಮ್ಗಳಿರುತ್ತೆ. ಈಗ ಒಬ್ಬ ವ್ಯಕ್ತಿ ಎಷ್ಟು ಕಡೆ ಹೋಗಿ ಯಾವ್ಯಾವ ಸ್ಕೀಮನ್ನು ಪಡ್ಕೋಬೇಕು, ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ. ಮತ್ತು ಡ್ಯೂಪ್ಲಿಕೇಶನ್, ಈ ಒಂದು ಮಿನಿಸ್ಟ್ರಿನೂ ಹೇಳ್ತಾ ಇರುತ್ತೆ, ಇನ್ನೊಂದು ಮಿನಿಸ್ಟ್ರಿನೂ ಅದೇ ಥರ ಸ್ಕೀಮ್ ತಂದಿರುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಓವರ್ಲ್ಯಾಪ್ ಆದಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ? ಆ ಮಿನಿಸ್ಟ್ರಿನೇ ಮಾಡ್ಕೊಳ್ಳಿ, ನಾವು ಮಾಡೋದು ಬೇಡ, ಇದು ಆ ಮಿನಿಸ್ಟ್ರಿ ಕೆಲಸ. ಘೋಷಣೆ ಮಾಡಬೇಕಾದ್ರೆ ನಮ್ಮ ಮಿನಿಸ್ಟ್ರಿ ಅಂತ ಹೇಳ್ತಾರೆ, ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇನ್ನೊಂದು ಮಿನಿಸ್ಟ್ರಿ ಹೇಳ್ತಾರೆ. ಸೊ ಅಂದರೆ ಕೆಲಸ ಮಾಡೋ ಸಂದರ್ಭ ಬಂದಾಗ ನಾವಲ್ಲ, ಬೇರೆಯವ್ರು ಮಾಡಲಿ, ಕ್ರೆಡಿಟ್ ತಗೊಳ್ಳೋ ಸಂದರ್ಭ ಬಂದಾಗ ನಮಗೆ ಕ್ರೆಡಿಟ್ ಬರಲಿ ಅನ್ನುವಂಥ ಒಂದು ಮನಸ್ಥಿತಿ. ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸಿಟಿ, ಇದು ಎಲ್ಲ ಕಡೆನೂ ಇರೋದೆ. ಅಂತಂದರೆ ಅಷ್ಟು ಸುಲಭವಾಗಿ ಇಷ್ಟೊಂದು ಸಮಸ್ಯೆಗಳಿದ್ದಾಗ ಈಸಿಯಾಗಿ ಅಂದ್ಕೊಂಡ ತಕ್ಷಣ ಎಲ್ಲ ಆಗಿಬಿಡೋದಿಲ್ಲ. ನೆಕ್ಸ್ಟ್ ಫಿಸಿಕಲ್ ಬರ್ಡನ್ ಅಲ್ವಾ? ಈ ವೆಲ್ಫೇರಿಗೆ ಇಷ್ಟೊಂದು ಖರ್ಚು ಮಾಡ್ತಾ ಹೋದರೆ ಫಿಸಿಕಲ್ ಡೆಫಿಸಿಟಿ ಹೆಚ್ಚಾಗಬಹುದು, ಸ್ಟೇಟ್ ಫಿನಾನ್ಸ್ ಅದರ ಮೇಲೆ ಪ್ರೆಷರ್ ಜಾಸ್ತಿ ಆಗಬಹುದು. ಅದಕ್ಕೋಸ್ಕರ ವೆಲ್ಫೇರ್ ಮತ್ತು ಫಿಸಿಕಲ್ ಪ್ರೂಡೆನ್ಸ್ ಅನ್ನುವಂಥ ಒಂದು ಡಿಬೇಟ್ ಇದೇನೋ ಈಗ ನೀವು ಕೇಳಬೇಕಾದ ಅವಶ್ಯಕತೆ ಇಲ್ಲ, ಇಕನಾಮಿಯಲ್ಲಿ ಬರುವಂಥ ಕಾನ್ಸೆಪ್ಟು. ಈ ಡಿಬೇಟನ್ನು ಮುಂದೆ ನೋಡೋಣ. ಮತ್ತೆ ವೆಲ್ಫೇರ್ ಮತ್ತು ಫಿಸಿಕಲ್ ಪ್ರೂಡೆನ್ಸ್, ಕಲ್ಯಾಣ ಯೋಜನೆಗಳಿಗೆ ಹೆಚ್ಚು ಖರ್ಚು ಮಾಡಬೇಕಾ ಅಥವಾ ಆರ್ಥಿಕ ಶಿಸ್ತು, ಇಂತಿಷ್ಟು ಹಣ ಇಷ್ಟೇ, ಹೆಚ್ಚು ವೆಲ್ಫೇರ್ ಸ್ಕೀಮ್ಗಳು ಬೇಡ, ಹೆಚ್ಚು ಫ್ರೀ ಬೀಸ್ಗಳು ಬೇಡ, ಇಷ್ಟೇ ಹಣ ಇದಕ್ಕಿರಲಿ, ಬೇರೆದನ್ನು ನಾವು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋಣ ಬೇರೆ ಬೇರೆ ಕ್ಷೇತ್ರಗಳಿಗೆ, ಆ ರೀತಿ ಮಾಡೋದಾ? ಆ ಡಿಬೇಟ್ ಮುಂದುವರಿತಾನೆ ಇರುತ್ತೆ ಯಾವಾಗಲೂ. ಇನ್ನು ಸೋಷಿಯಲ್ ಬ್ಯಾರಿಯರ್ಸ್ ಅಂತಂದರೆ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಮೇ ಅವಾಯ್ಡ್ ಇನ್ಸ್ಟಿಟ್ಯೂಷನ್ಸ್. ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಇನ್ಸ್ಟಿಟ್ಯೂಷನ್ಗಳಿಗೆ ಅಂದರೆ ಸಂಸ್ಥೆಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡಬಹುದು. ಯಾಕಂತಂದರೆ ಅಲ್ಲಿ ಹೋದರೆ ಅವರು ತಾರತಮ್ಯ ಅನುಭವಿಸಬೇಕಾಗಬಹುದು. ಮತ್ತು ಮಹಿಳೆಯರು ಅಥವಾ ತೃತೀಯ ಲಿಂಗಿಗಳಿಗೆ ಅಲ್ಲಿ ಸರಿಯಾದ ಒಳ್ಳೆಯ ಎನ್ವೈರ್ಮೆಂಟ್ ಇಲ್ಲದೆ ಇರಬಹುದು, ಸ್ಟಿಗ್ಮಾ, ಸಾಮಾಜಿಕ ಕಳಂಕ ಇರಬಹುದು. ಎಲ್ಲದರಿಂದಾಗಿ ಒಂದು ಬ್ಯಾರಿಯರ್ ಇದೆ, ಸೋಷಿಯಲ್ ಬ್ಯಾರಿಯರ್ ಇದೆ. ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಇನಿಷಿಯೇಟಿವ್, ಈ ಟೇಬಲ್ ಇಂಪಾರ್ಟೆಂಟ್. ಇದು ಕೆಲವೊಂದು ಎಕ್ಸಾಂಪಲ್ ಮತ್ತು ಟಾರ್ಗೆಟ್ ಗ್ರೂಪು, ಅದರ ಆಬ್ಜೆಕ್ಟಿವ್ ಏನು, ಕೀ ಫೀಚರ್. ನರೇಗಾ ಅಥವಾ ಗ್ರಾಮ್ಜಿಯಲ್ಲಿ 125 ಆಗಿದೆ, ಅಂದರೆ ಮುಂದೆ ಬರೋದು. ಟಾರ್ಗೆಟ್ ಗ್ರೂಪ್ ಯಾರು? ರೂರಲ್ ಪುವರ್. ಆಬ್ಜೆಕ್ಟಿವ್ ಏನು? ಎಂಪ್ಲಾಯ್ಮೆಂಟ್ ಗ್ಯಾರಂಟಿ. NFSA ಯಾರಿಗೆ ಟಾರ್ಗೆಟ್ ಮಾಡ್ಕೊಂಡಿರೋದು? ಪುವರ್ ಹೌಸ್ ಹೋಲ್ಡ್, ಫುಡ್ ಸೆಕ್ಯೂರಿಟಿಗೋಸ್ಕರ ಇರೋದು. ಸಬ್ಸಿಡೈಸ್ಡ್ ಗ್ರೇನ್ಸ್ ಅಂತ ಹೇಳಿದ್ವಿ, ಈಗ ನಿನ್ನೆ ಅಪ್ಡೇಟ್ ಆಗಿರೋದು ನೋಡಿದ್ವಿ ಅಲ್ವಾ, ಏನು ಬಂದಿದೆ ಅದರಲ್ಲಿ ನೆನ್ಪು ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇತ್ತು ನಿನ್ನೆ NFSA ಆದಮೇಲೆ. PMJ ಯಾರಿಗೋಸ್ಕರ ಇರೋದು? ಪುವರ್ ಫ್ಯಾಮಿಲಿ, ಕ್ಯಾಶ್ಲೆಸ್ ಟ್ರೀಟ್ಮೆಂಟು, ಹೆಲ್ತ್ ಇನ್ಶೂರೆನ್ಸು. ICDS ನಿನ್ನೆ ಡಿಸ್ಕಸ್ ಮಾಡಿರೋದೆ, ವಿಮೆನ್ ಆ್ಯಂಡ್ ಚಿಲ್ಡ್ರನ್, ನ್ಯೂಟ್ರಿಷನ್, ಅಂಗನವಾಡಿ ಸಿಸ್ಟಮ್. PM ಪೋಷನ್ನು ಸ್ಕೂಲ್ ಚಿಲ್ಡ್ರನಿಗೋಸ್ಕರ, ನ್ಯೂಟ್ರಿಷನು ಇರಬೇಕು, ಎಜುಕೇಷನ್ ಇರಬೇಕು, ಮಿಡ್ ಡೇ ಮೀಲ್ಸ್. NSAP ಎಲ್ಡರ್ಲಿ, ವಿಡೋ, PWD, ಸೋಷಿಯಲ್ ಅಸಿಸ್ಟೆನ್ಸ್, ಪೆನ್ಷನ್ ಸಪೋರ್ಟ್. ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನೋದು ಸಹ ಯಾರಿಗೋಸ್ಕರ? SC ST ವಿಮೆನ್. ಆಂಟ್ರಪ್ರನರ್ಶಿಪ್ ಜಾಸ್ತಿ ಮಾಡಲಿಕ್ಕೆ, ಉದ್ಯಮಶೀಲತೆ ಅಂತ ಕರಿತೇವೆ, ಹೆಚ್ಚು ಹೆಚ್ಚು ತಮ್ಮದೇ ಆದಂತಹ ಸ್ವ ಉದ್ಯೋಗವನ್ನು, ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿ ಗ್ರೋ ಆಗಲಿಕ್ಕೆ
ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂದರೆ ಇವರಿಗೆ ಆವಾಗ ಸಾಲ ಸೌಲಭ್ಯ ಸಿಗುತ್ತೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ. ಮುಖ್ಯವಾಗಿ PMAY ಇದರ ಫುಲ್ ಫಾರ್ಮ್ ಏನು? ಫುಲ್ ಫಾರ್ಮ್ ಎಲ್ಲಾದರೂ ಕೇಳಿದ್ದೀರಾ? PMAY ಯಾವ್ದು ಏನಿರಬಹುದು? ಎ ಅಂತಂದರೆ ಥಿಂಕ್ ಮಾಡಿ, ಅರ್ಬನ್ ಮತ್ತು ರೂರಲ್ ಪವರ್ ಹೌಸಿಂಗ್ ಅಂತಿದೆ, ಹೌಸಿಂಗಿಗೆ ಸಂಬಂಧಪಟ್ಟಿರೋದು PMAY. ನೋಡೋಣ, ಸರ್ಚ್ ಮಾಡಿ ನೋಡಿ. ಆಮೇಲೆ ಅಫೋರ್ಡೆಬಲ್ ಹೋಮ್ಸ್ ಅಂದರೆ ವಸತಿ ವ್ಯವಸ್ಥೆ, ಮನೆ, ಇದಕ್ಕೆ ಸಂಬಂಧಪಟ್ಟಿರೋದು. ಆವಾಸ್ ಅಂತ ಏನಾದರೂ ನೆನಪಾಯ್ತಾ? ಗೊತ್ತಿಲ್ಲ. ಸ್ಕಾಲರ್ಶಿಪ್ಸ್, SC ST OBC ಮೈನಾರಿಟೀಸ್ಗಳು, ಎಜುಕೇಷನ್ ಇನ್ಕ್ಲೂಷನ್ ಅಂತಂದರೆ ಹಿಂದುಳಿದ ವರ್ಗಗಳು ಹೆಚ್ಚು ಶಿಕ್ಷಣವನ್ನು ಪಡ್ಕೊಂಡು ಮುಂದೆ ಬರಬೇಕು, ಅದಕ್ಕೋಸ್ಕರ ಇರೋದು. ಅಲ್ಲಿ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾರೆ. ಇನ್ನು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ರಿಡಕ್ಷನ್. ಪವರ್ಟಿ ಅನ್ನೋದು ಹೇಗಿದೆ, ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಅಂತ ನೀವು ಸೊಸೈಟಿಯಲ್ಲೂ ನೋಡಿದ್ರಿ. ಇಲ್ಲಿ ತನಕ ನೋಡ್ಕೊಂಡು ಒಂದೀಗ ಬ್ರೇಕ್ ತಗೊಳ್ಳಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ.